ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಎಲ್ಲ ಗಿಡಮೂಲಿಕೆಗಳು ಸಹ ಒಂದಿಲ್ಲ ಒಂದು ಪ್ರಯೋಜನವನ್ನು ಹೊಂದಿರುತ್ತವೆ. ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡ ಪತ್ರೆ ಎಲೆ. ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ, ಶ್ವಾಸಕೋಶ, ಮೂತ್ರದ ಸಮಸ್ಯೆ, ಅಲರ್ಜಿ, ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ದೊಡ್ಡಪತ್ರೆ ಎಲೆಗಳಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ಗಿಡವನ್ನೇನಾದರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದರೆ ಎಂಥ ಭಯಾನಕ ವೈರಸ್ ಆದರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರುವುದಕ್ಕೆ ಆಗುವುದೇ ಇಲ್ಲ. ಈಗ ನೀವು ನೋಡುತ್ತಿರುವಂಥ ಈ ಗಿಡವನ್ನು ದೊಡ್ಡಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತದೆ. ಈ ಎಲೆಯನ್ನು ಶೀತ ಬಂದಾಗ ಬಳಸುತ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳಿದೆ. ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬ ಜನರಿಗೆ ಗೊತ್ತಿಲ್ಲ. ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂಥ ವಿಷಯಗಳು ನೀವು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ. ಈ ವಿಡಿಯೋದಲ್ಲಿ ದೊಡ್ಡಪತ್ರೆ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ. ದೊಡ್ಡಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳನ್ನು ಕೂಡ ಓಡಿಸಲು ಸಹಾಯ ಮಾಡುತ್ತದೆ. ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ. ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದ್ಕೊಳ್ತೀನಿ. ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ. ಈ ಎಲೆಗಳು ಒಳ್ಳೆ ಸುವಾಸನೆ ಹಾಗೂ ರುಚಿ ಹೊಂದಿರುತ್ತದೆ. ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವಂಥದ್ದು. ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನು ಮನೆಯಲ್ಲಿ ತಪ್ಪದೇ ಬೆಳೆಸಬೇಕು. ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯವಿರುವುದಿಲ್ಲ. ಈ ಗಿಡ ನಿಮಗೆ 100% ಸೆಕ್ಯೂರಿಟಿ ಕೊಡುತ್ತದೆ. ದೊಡ್ಡಪತ್ರೆ ಎಲೆ ಸ್ವಲ್ಪ ದಪ್ಪಗಿರುತ್ತದೆ. ಇದರಿಂದ ಅಜ್ವೈನ್ ಅಥವಾ ಓಂ ಕಾಲಿನ ವಾಸನೆ ಬರುತ್ತದೆ. ಕೇವಲ ಈ ಎಲೆಯ ವಾಸನೆ ನೋಡಿದರೂ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ. ಉಸಿರಾಟದ ಸಮಸ್ಯೆ ಹೋಗುತ್ತದೆ. ಈ ಎಲೆಯನ್ನು ಹಾಗೆ ಬಾಯಲ್ಲಿ ಹಾಕ್ಕೊಂಡು ಅಗೆದು ತಿನ್ನಬಹುದು. ಈ ಎಲೆಯನ್ನು ತಿಂದರೆ ಜೀರ್ಣ ಸಂಬಂಧಿತ ಸಮಸ್ಯೆ ಬರುವುದಿಲ್ಲ. ಮಲಬದ್ಧತೆ, ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇದಕ್ಕಾಗಿ ನೀವು ಊಟ ತಿಂದ ನಂತರ ಒಂದು ದೊಡ್ಡಪತ್ರೆ ಎಲೆಯನ್ನು ತಿನ್ನಬೇಕು. ಈ ರೀತಿ ಪ್ರತಿದಿನ ತಿನ್ನುತ್ತಿದ್ದರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರೆಗೂ ಕೂಡ ಹಸಿವಾಗುತ್ತದೆ. ಪ್ರತಿದಿನ ಒಂದು ದೊಡ್ಡಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ದರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಎಂಥ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ. ಅದರ ಜೊತೆಗೆ ನಿಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಕ್ಲೀನ್ ಆಗುತ್ತೆ. ಇದನ್ನು ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಚಿಕ್ಕ ಪಾಟಲ್ಲೂ ಕೂಡ ಇದು ಬೆಳೆಯುತ್ತದೆ. ಇದು ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ. ಇದನ್ನು ಮನೆಯೊಳಗೆ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮೂಗಿನ ಮೂಲಕ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸದಂತೆ ಮಾಡುತ್ತದೆ. ಇದನ್ನು ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಕೆಮ್ಮು ಅಧಿಕವಾಗಿದ್ದರೆ ದೊಡ್ಡಪತ್ರೆ ಎಲೆಯಿಂದ ರಸ ತೆಗೆದು 5 ml ರಸಕ್ಕೆ 2.5 ml ಜೇನುತುಪ್ಪ ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ. ಈ ರೀತಿ ನೀವು ದಿನದಲ್ಲಿ 2ರಿಂದ 3 ಸಲ ಕುಡಿಯಬಹುದು. ಪುಟ್ಟ ಮಕ್ಕಳಿಗೂ ಕೂಡ ಕೊಡಬಹುದು. ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ರೆ ದೊಡ್ಡಪತ್ರೆ ಎಲೆಯ ರಸವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನು ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ. ಈ ರೀತಿ ಹಚ್ಚುವುದರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿಂದ ವೈರಸ್ ಒಳಗಡೆ ಹೋಗುವುದಿಲ್ಲ. ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರುವುದಿಲ್ಲ. ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ಸನ್ನು ಅತಿ ಬೇಗನೆ ನಮ್ಮ ಮೈಯೊಳಗೆ ತಂದುಕೊಳ್ಳುತ್ತಾರೆ. ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುವುದರಿಂದಾಗಿ ಆಗಾಗ ಶೀತ, ಕೆಮ್ಮು, ಜ್ವರ ಬರುತ್ತಲೇ ಇರುತ್ತದೆ. ಈ ರೀತಿ ದೊಡ್ಡಪತ್ರೆ ಎಲೆಯ ರಸವನ್ನು ಲೈಟಾಗಿ ತುಟಿ ಮೇಲೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಡೆಗಟ್ಟಬಹುದು. ಈ ರಸವನ್ನು ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಿಕೊಳ್ಳಬಹುದು. ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ. ಇದನ್ನು ಡೈರೆಕ್ಟಾಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕೂಡ ಕುಡಿಯಬಹುದು. ಶೀತ, ಕೆಮ್ಮು ಇರುವವರಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿದರೆ ಚೆನ್ನಾಗಿ ಅನಿಸುತ್ತದೆ.
ಆ ರೀತಿ ನಾವು ಕುಡಿಯುವುದು ಆರೋಗ್ಯವಾಗಿದ್ದರೆ ನಾವು ಒಳ್ಳೆಯದಲ್ವಾ? ಹಾಗಾಗಿ 1 ಲೋಟ ನೀರಿಗೆ 5 ದೊಡ್ಡ ಪತ್ರೆ ಎಲೆಗಳನ್ನು ಹಾಕಿ 5 ನಿಮಿಷ ಕುದಿಸಿಟ್ಟುಕೊಂಡು ಆ ನೀರು ಕುದಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ 1 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕೂಡ ಶೀತ ಕೆಮ್ಮು ಹೊರಟು ಹೋಗುತ್ತದೆ. ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ, ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಕೆಲವರಿಗೆ ಸರಿಯಾಗಿ ಬಾತ್ರೂಮ್ ಬರುವುದಿಲ್ಲ. ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ 1 ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ. ಇತ್ತೀಚೆಗೆ 30 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ. ತುಂಬ ಹೊತ್ತು ಕೂರಲಾಗುವುದಿಲ್ಲ. ಹಾಗೆ ಕೂತ ನಂತರ ಮೇಲೆ ಏಳಲು ಕಷ್ಟಪಡುತ್ತಾರೆ. ತುಂಬ ಹೊತ್ತು ನಿಲ್ಲೋಕೆ ಆಗಲ್ಲ, ನಡೆಯೋಕೆ ಆಗಲ್ಲ. ಅಂಥವರು ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ಪ್ರತಿದಿನ ಈ ಎಲೆಯ 30 ml ರಸ ಕುಡಿಯುವುದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು, ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ದರೆ ಅಲ್ಲೆಲ್ಲ ಕೂಡ ಮಸಾಜ್ ಮಾಡುತ್ತಾ ಬಂದರೆ ಪರ್ಮನೆಂಟ್ ಆಗಿ ಮಂಡಿ ನೋವು, ಬೆನ್ನು ನೋವು, ಇನ್ನು ಇತರೆ ನೋವುಗಳು ಕೂಡ ವಾಸಿಯಾಗುತ್ತದೆ. ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ದರೆ ಈ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿ ಕುಪ್ಪಳಿಸುತ್ತಾ ಇದ್ದರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತದೆ. ಜ್ವರ ಕಡಿಮೆಯಾಗಬೇಕು ಅಂದರೆ ಈ ಎಲೆಯ ರಸವನ್ನು 2 ಚಮಚ ಕುಡಿದರೆ ಸರಿ ಹೋಗುತ್ತೆ. ಮೈಮೇಲೆ ಎಲ್ಲಾದರೂ ಉರಿ ಅಥವಾ ನವೆ ಇದ್ದರೆ ಈ ಎಲೆಯ ರಸವನ್ನು ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ಟರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಉರಿ ಹಾಗೂ ನವೆಯನ್ನು ಹೋಗಲಾಡಿಸುತ್ತದೆ. ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ಎಳೆದುಕೊಂಡ್ರೆ ಅಸ್ತಮ ಕಂಟ್ರೋಲ್ಗೆ ಬರುತ್ತದೆ. ಶೀತ ಬಂದಾಗಲೂ ಕೂಡ ಈ ರೀತಿ ಇದರ ಆವಿಯನ್ನು ಎಳೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ. ಎದೆಯಲ್ಲಿ ಉರಿ ಅಥವಾ ಹುಳಿ ಅನಿಸುವುದು, ಹೊಟ್ಟೆ ಸರಿಯಿಲ್ಲ ಅನಿಸುವುದು ಅಥವಾ ವಾಂತಿ ಬರುವ ಥರ ಇದೆ ಅನಿಸಿದರೆ ಈ ಎಲೆಗಳು ಸ್ವಲ್ಪ ಮೆಣಸಿನಕಾಯಿ ಹಾಗೂ ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಅದನ್ನು ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಿಸಿಕೊಂಡು ತಿಂದರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತದೆ. ಕೆಲವರಿಗೆ ಮುಖದ ಮೇಲೆ ತುಂಬಾ ಗುಳ್ಳೆಗಳಿರುತ್ತೆ. ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನು ಉಪಯೋಗಿಸುತ್ತಾರೆ. ಏನು ಮಾಡಿದರೂ ಕೂಡ ಅದು ಹೋಗಲ್ಲ. ಹೋದರೂ ಕೂಡ ಆ ಕ್ರೀಮ್ ಬಳಸುವುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದು ಬಿಡುತ್ತದೆ. ಯಾಕಂದರೆ ಯಾವ ಕ್ರೀಮ್ ಆದರೂ ಬ್ಯಾಕ್ಟೀರಿಯಾಗಳನ್ನು ಮೇಲಿಂದ ಕೊಲ್ಲುತ್ತದೆ ಹೊರತು ಆಳದವರೆಗೂ ಹೋಗಿ ಕೊಲ್ಲುವುದಿಲ್ಲ. ಈ ಎಲೆಯ ರಸವನ್ನು ಮುಖದ ಮೇಲೆ ಮಸಾಜ್ ಮಾಡುತ್ತಿದ್ದರೆ ಗುಳ್ಳೆಗಳನ್ನು ತಯಾರಿಸುವಂಥ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತದೆ. ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ಥರ ಸಾಫ್ಟ್ ಆಗಿ ತಯಾರಾಗುತ್ತದೆ. ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ರಸ ಕುಡಿಯುವುದನ್ನು ಮಾಡುತ್ತಿದ್ದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕೂಡ ಕರಗುತ್ತದೆ. ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತದೆ. ಸೊಳ್ಳೆಗಳನ್ನು ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳನ್ನು ಅಥವಾ ಓಡೋಮಾಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೀವಿ. ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು. ಸೊಳ್ಳೆಗಳು ಚಿಕ್ಕ ಕೀಟಗಳಾಗಿದ್ದರಿಂದ ಅದು ಬೇಗನೆ ಸಾಯುತ್ತೆ. ಆದರೆ ನಮಗೂ ಕೂಡ ಸ್ವಲ್ಪವಾದರೂ ಅದು ಹಾನಿ ಮಾಡುತ್ತೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಸೊಳ್ಳೆಗಳನ್ನು ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೇ ಇರೋಕೆ ಆಗಲ್ಲ. ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂಥ ಸೊಳ್ಳೆಗಳೆಲ್ಲ ಕೂಡ ಓಡಿ ಹೋಗುತ್ತೆ. ನೀವು ಬೇಕಿದ್ರೆ ಇದರ ರಸವನ್ನು ಕೂಡ ಹಚ್ಕೊಂಡು ಮಲಗಬಹುದು. ಮಕ್ಕಳಿಗೂ ಕೂಡ ಹಚ್ಚಬಹುದು. ಯಾವುದೇ ಹಾನಿ ಅಲರ್ಜಿ ಆಗಲ್ಲ. ಚೇಳು, ಜೇನು ಅಥವಾ ಯಾವುದಾದ್ರೂ ಹುಳ ಕಚ್ಚಿ ಉರಿ ನೋವು ಆಗುತ್ತಿದ್ರೆ ಈ ಎಲೆಯ ರಸವನ್ನು ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತೆ. ಇದೊಂದೇ ಅಲ್ಲದೆ ಹಾವು ಕಚ್ಚಿದರೂ ಕೂಡ ಇದನ್ನು ಔಷಧದಂತೆ ಉಪಯೋಗಿಸಬಹುದು. ಒಂದು ವೇಳೆ ಹಾವು ಕಚ್ಚಿದರೆ ಕೈಯಲ್ಲಿ ಕೆಲವು ಎಲೆಗಳನ್ನು ಇಚುಕಿ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿದರೆ ವಿಷ ದೇಹವೆಲ್ಲ ಹರಡದಂತೆ ಅದೇ ಜಾಗದಲ್ಲಿರುತ್ತದೆ. ಆಗ ನೀವು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ. ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತದೆ. ಇದನ್ನು ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುವುದಿಲ್ಲ. ಕಣ್ಣು ಭಾರ ಅಥವಾ ಉರಿ ಅನಿಸುತ್ತಿದ್ದರೆ ಈ ಎಲೆಯನ್ನು 5 ನಿಮಿಷ ಫ್ರೀಜರ್ ಒಳಗಿಟ್ಟು ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ಕಣ್ಣಿಗೆ ಸುತ್ತಿ 15 ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತದೆ. ಕಣ್ಣಿಗೂ ಕೂಡ ಆರಾಮವಾಗಿರುತ್ತದೆ.
ನಿಮ್ಮ ಹೊಟ್ಟೆಯೊಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನು 5 ml ಕುಡಿದ್ರೆ ಸರಿ ಹೋಗುತ್ತದೆ. ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತೇನಿಲ್ಲ. ಈ ಎಲೆಯ ರಸದಿಂದ 5 ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು 15 ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದರೂ ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಬರದೇ ಇರುತ್ತದೆ. ಶೀತ ಜಾಸ್ತಿಯಾಗಿ ಮೂಗಿಂದ ಉಸಿರಾಡಲು ಆಗುತ್ತಿಲ್ಲ ಅಂದರೆ ಈ ಎಲೆಯನ್ನು ಇಚುಕಿ ಆ ವಾಸನೆಯನ್ನು ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲ್ಯಾಕ್ ಸರಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಗಿಡ ನಿಮ್ಮ ಆರೋಗ್ಯವನ್ನು ಎಷ್ಟೊಂದು ಒಳ್ಳೆಯದು ಮಾಡುತ್ತೆ ಅಂತ. ಹಾಗಾಗಿ ಶೋ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದನ್ನು ಬಿಟ್ಟು ಇಂಥ ಆರೋಗ್ಯ ಕೊಡುವಂಥ ಗಿಡಗಳನ್ನು ಮನೆಯಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬೆ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ, ಆದರೆ ಅದರ ಧಾರ್ಮಿಕ ಮಹತ್ವವೇನೆನ್ನುವುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೊತ್ತೇ? ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಈ ಎಲ್ಲ ಸಮಸ್ಯೆಗಳು ದೂರ ಆಗುವುದು. ಇದರಿಂದ ನರದೃಷ್ಟಿ, ಕಣ್ಣು ದೃಷ್ಟಿ, ಭೂತ ಪ್ರೇತ, ಪಿಶಾಚಿಗಳ ಕಾಟ ಹಾಗೂ ದರಿದ್ರ ಬಾಧೆಗಳಿಂದ ನಾವು ವಿಮುಕ್ತಿ ಪಡೆಯಬಹುದು. ಈ ಗಿಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೇ. ಇದನ್ನು ತುಂಬೆ ಗಿಡ ಅಂತ ಕರೀತಾರೆ. ಈ ಗಿಡದ ಎಲೆಗಳು, ಹೂವುಗಳು, ಕಡ್ಡಿಗಳು, ಬೇರುಗಳು, ಬೀಜಗಳು ಎಲ್ಲವೂ ಕೂಡ ಅದ್ಭುತವಾದ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ಈ ಗಿಡವನ್ನು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಮಳೆಗಾಲದಂತೂ ಈ ಗಿಡ ನಮಗೆ ಎಲ್ಲೆಂದರಲ್ಲಿ ಕಾಣಸಿಗುತ್ತದೆ. ಈ ಗಿಡವನ್ನು ದ್ರೋಣ ಪುಷ್ಟಿ ಅಂತಲೂ ಕರೆಯುತ್ತಾರೆ. ಈ ಹೂಗಳಿಂದ ಶಿವನನ್ನು ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ಗಿಡದಲ್ಲಿ ಅದ್ಭುತವಾದ ತಾಂತ್ರಿಕ ಶಕ್ತಿಗಳು ಅಡಗಿವೆ. ಈ ಗಿಡದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಇದನ್ನು ನಾವು ಬಳಸಿಕೊಂಡ್ರೆ ಆಯುರ್ವೇದ ಪರವಾಗಿ ಮಾತ್ರವಲ್ಲದೆ ತಾಂತ್ರಿಕ ಪರವಾಗಿಯೂ ನಮಗೆ ಎಷ್ಟೋ ಉಪಯೋಗವಿರುತ್ತದೆ. ಈ ವಿಡಿಯೋದಲ್ಲಿ ಈ ಗಿಡಕ್ಕೆ ಸಂಬಂಧಿಸಿದಂತಹ ಕೆಲವು ಉತ್ತಮವಾದ ವಿಷಯಗಳನ್ನು ತಿಳಿಸಿಕೊಡ್ತೀನಿ. ಅಂದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ಗಿಡದ ಬೇರು ನಮಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಈಗ ನಾನು ಹೇಳುವಂತಹ ಈ ಪರಿಹಾರನ ನೀವು ಮಂಗಳವಾರ ಮಾಡ್ಕೋಬೇಕು. ಹಾಗಾಗಿ ಸೋಮವಾರ ಸಂಜೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು, ಅಮ್ಮ ನನಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ನಾಳೆ ಬಂದು ನಿನ್ನನ್ನು ಕಿತ್ತುಕೊಂಡು ಹೋಗ್ತೀನಿ, ಶಾಪ ಕೊಡಬೇಡ ಅಂತ ಹೇಳಿ ಹೋಗಬೇಕು. ಅದರ ನಂತರ ಮಾರನೇ ದಿನ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ ಮತ್ತೆ ಒಂದು ಸಾರಿ ನಮಸ್ಕಾರ ಮಾಡಿಕೊಂಡು, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದಾನೇ ನಿನ್ನನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ, ನನ್ನನ್ನು ಅನುಗ್ರಹಿಸಿ ಅಂತ ಹೇಳಿದ ನಂತರ ಮಾತ್ರವೇ ಗಿಡವನ್ನು ಕಿತ್ಕೋಬೇಕು. ಅದು ಕೂಡ ಈ ಗಿಡನ ಬೇರ್ ಸಮೇತ ಮಾತ್ರ ನೀವು ಕಿತ್ಕೋಬೇಕು. ಆ ಗಿಡನ ಮನೆಗೆ ತಂದು ಚೆನ್ನಾಗಿ ತೊಳೆದು ಮೇಲಿರುವಂತಹ ಗಿಡ ಕಿತ್ತಾಕಿ ಬೇರುಗಳನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ತಾಯೆತ್ತುಗಳನ್ನು ತಂದುಕೊಳ್ಳಬೇಕು. ಒಂದು ಪ್ಲೇಟ್ನಲ್ಲಿ ಆ ತಾಯೆತ್ತುಗಳು ಹಾಗೂ ಈ ಬೇರುಗಳನ್ನು ದೇವರ ಮನೆಯಲ್ಲಿಟ್ಟು 1 ವಾರದ ಕಾಲ ಅಂದರೆ ಮುಂದಿನ ಮಂಗಳವಾರದವರೆಗೂ ಪ್ರತಿದಿನ ಅದಕ್ಕೆ ಧೂಪ ಹಾಕಿ ಪೂಜೆ ಮಾಡಬೇಕು. ಮುಂದಿನ ಮಂಗಳವಾರ ಪೂಜೆ ಮುಗಿದ ನಂತರ ಆ ತಾಯ್ತಗಳಿಗೆ ಕೆಂಪು ದಾರವನ್ನು ಕಟ್ಟಿ ಆ ತಾಯ್ತದ ಒಳಗೆ ಈ ಬೇರುಗಳನ್ನು ಇಟ್ಟು ಆ ತಾಯ್ತಗಳನ್ನು ನಿಮ್ಮ ಕೈಯಲ್ಲೋ ಸೊಂಟದಲ್ಲೋ ಮತ್ತು ಕತ್ತಲ್ಲೋ ಕಟ್ಕೊಂಡ್ರೆ ಯಾವ ರೀತಿಯಾದ ದೃಷ್ಟಿದೋಷ ಕೂಡ ನಿಮ್ಮನ್ನು ತಾಕಲ್ಲ. ಇದನ್ನು ಎಲ್ಲರೂ ಕೂಡ ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಮಕ್ಕಳಿಗೆ ಕಟ್ಟೋದ್ರಿಂದ ಅವರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಆರೋಗ್ಯವಾಗಿ ಒಳ್ಳೆಯ ವಿದ್ಯಾವಂತರಾಗಿ ಪುಷ್ಟಿಯಾಗಿ ಬೆಳೆಯುತ್ತಾರೆ. ಈ ರೀತಿ ಕಟ್ಟೋದ್ರಿಂದ ಬರೀ ದೃಷ್ಟಿ ಮಾತ್ರ ಅಲ್ಲದೆ ಯಾವ ತಾಂತ್ರಿಕ ಶಕ್ತಿ ಕೂಡ ನಮ್ಮ ಮೇಲೆ ಕೆಲಸ ಮಾಡಲ್ಲ. ಅಂದರೆ ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಅದು ಅವರಿಗೆ ತಿರುಗೇಟಾಗುತ್ತದೆ ಹೊರತು ನಮ್ಮ ಮೇಲೆ ಅದು ಕೆಲಸ ಮಾಡುವುದಿಲ್ಲ. ಅದರ ಜೊತೆಗೆ ಯಾವ ಇಷ್ಟಶಕ್ತಿಗಳು ಕೂಡ ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಇನ್ನು ಕೆಲವರಿಗೆ ಆಗಾಗ ಅಪಘಾತಗಳು ನಡೆಯುತ್ತಾ ಇರುತ್ತೆ. ಕೆಲವರಿಗೆ ಮಂಗಳವಾರಗಳು, ಭಾನುವಾರಗಳು, ಶನಿವಾರಗಳು, ಅಮಾವಾಸ್ಯೆ, ಹುಣ್ಣಿಮೆ, ಪಿತೃಪಕ್ಷ ಇಂತಹ ಸಮಯಗಳಲ್ಲೇನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗೋದಿರಬಹುದು ಅಥವಾ ವಾಹನ ಅಪಘಾತಗಳಿರಬಹುದು, ಬಿಸ್ನೆಸ್ ಲಾಸ್ ಇರಬಹುದು. ಇದಲ್ಲದೆ ಮಾನಸಿಕ ಒತ್ತಡ ಇರಬಹುದು ಅಥವಾ ಶಾರೀರಿಕ ಒತ್ತಡ ಇರಬಹುದು. ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೌದು, ಇಲ್ಲದೇ ಇರಬಹುದು. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇರಬಹುದು ಅಥವಾ ಪೋಷಕರು ಹಾಗೂ ಮಕ್ಕಳ ಮಧ್ಯೆ ಮನಸ್ತಾಪ ಇರಬಹುದು. ಇಂತಹ ಯಾವುದೇ ಸಮಸ್ಯೆ ಇದ್ದರೂ ನಾನು ಈಗಾಗಲೇ ಹೇಳಿದ್ದ ಪ್ರಕಾರ
ಮಂಗಳವಾರ ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಗಿಡ ಹಾಗೂ ಬೇರನ್ನು ವಿಂಗಡಿಸಿ ಆ ಬೇರನ್ನು 108 ಚೂರುಗಳಾಗಿ ಕತ್ತರಿಸಿಕೊಳ್ಳಬೇಕು. ಅಥವಾ ಈ ಬೇರುಗಳು ತುಂಬ ಸಣ್ಣ ಇರೋದ್ರಿಂದ 108 ಬೇರುಗಳನ್ನು ಕೂಡ ನೀವು ತಗೋಬಹುದು. ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಬಳಸಬೇಕು. ಒಂದೇ ಗಿಡದಲ್ಲಿ ಕೆಲಸ ಆಗಬೇಕು ಅನ್ನೋರು ಒಂದೇ ಗಿಡದಲ್ಲಿರೋ ಬೇರನ್ನೇ ಚಿಕ್ಕ ಚಿಕ್ಕದಾಗಿ 108 ತುಂಡುಗಳನ್ನಾಗಿ ಕತ್ತರಿಸಿಕೊಂಡ್ರೆ ಒಂದೇ ಗಿಡನ ಮನೆಯಲ್ಲಿ ಎಲ್ಲರೂ ಕೂಡ ಬಳಸಿಕೊಳ್ಳಬಹುದು. ಆ ಚೂರುಗಳನ್ನು ಅಥವಾ ಬೇರುಗಳನ್ನು ಒಂದು ಡಾಲರ್ ಒಳಗೋ ಅಥವಾ ಒಂದು ಬಿಳಿ ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿಕೊಂಡು ಅದನ್ನು ಒಂದು ವಾರದ ಕಾಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ ಬಳಿಕ ಆ ಗಂಟನ್ನು ಅಥವಾ ಡಾಲರನ್ನು ಚೈನ್ ಅಥವಾ ಯಾವುದಾದರೂ ಕಪ್ಪು ದಾರಕ್ಕೆ ಕಟ್ಕೊಂಡು ನಿಮ್ಮ ಕತ್ತಲ್ಲಿ ಕಟ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಟಕ್ಕಂತ ನಿಂತು ಹೋಗುತ್ತೆ. ಇನ್ನು ಸ್ನೇಹಿತರೆ, ನಮಗೆ ಸಿಗುವಂತಹ ಕೆಲವು ಗಿಡ ಮರಗಳು ಹೂವುಗಳು ನಮಗೆ ಕೆಲವು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ತಂದುಕೊಡುತ್ತೆ. ಈ ತುಂಬೆ ಗಿಡದ ಹೂವುಗಳನ್ನು ನಾವು ಹೆಚ್ಚಾಗಿ ಗಣೇಶನ ಪೂಜೆಯಲ್ಲಿ ಬಳಸುತ್ತೇವೆ. ಈ ಹೂಗಳಿಂದ ನಾವು ಶಿವನನ್ನು ಪೂಜೆ ಮಾಡಿದರೆ ಪರಮೇಶ್ವರ ಅತಿ ಬೇಗನೆ ನಮಗೆ ಒಲಿತಾರೆ. ಅದರ ಜೊತೆಗೆ ಲಕ್ಷ್ಮೀ ಕಟಾಕ್ಷ ಕೂಡ ಪ್ರಾಪ್ತಿಯಾಗುತ್ತೆ. ಹಣಕ್ಕೆ ಯಾವುದೇ ಕೊರತೆ ಬರದೆ ಯಾವಾಗಲೂ ಕೂಡ ಹಣ ನಮ್ಮ ಕೈ ಸೇರ್ತಾನೆ ಇರುತ್ತೆ. ಈ ಗಿಡವನ್ನು ನೀವು ಪಾಟಲ್ಲಿ ಅಥವಾ ನೆಲದಲ್ಲಿ ಎಲ್ಲಿ ಬೇಕಾದರೂ ಬೆಳೆಸಬಹುದು. ಈ ಗಿಡದ ಪ್ರಯೋಜನಗಳ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲದೇ ಇರೋ ಕಾರಣ ಇದು ಅಲ್ಲಲ್ಲಿ ಕಾಣಿಸಿದರೂ ಕೂಡ ಯಾವುದೋ ಹುಚ್ಚು ಗಿಡ ಅಂತ ಅಷ್ಟಾಗಿ ತಲೆಕೆಡಿಸಿಕೊಳ್ಳದೆ ಹಾಗೇ ಬಿಟ್ಟಿದ್ದಾರೆ. ಇದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಯದೆ ಚಿಕ್ಕದರಲ್ಲಿ ಹೋಗೋ ಸಮಸ್ಯೆನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಗೆಹರಿಸಿಕೊಳ್ತಾ ಇದ್ದೀವಿ. ಅಂತಹ ಕೆಲವು ಪ್ರಯೋಜನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ತುಂಬೆ ಗಿಡನ ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸನ ಒಂದು 10 ಗ್ರಾಂನಷ್ಟು ತಗೊಂಡು ಅದರಲ್ಲಿ 5 ಗ್ರಾಂನಷ್ಟು ಕರಿಮೆಣಸಿನ ಪುಡಿ ಬೆರೆಸಿ ತಿನ್ನೋದ್ರಿಂದ ಅತಿ ಬೇಗನೆ ಎಂಥ ಜ್ವರ ಇದ್ದರೂ ಕೂಡ ಕಡಿಮೆಯಾಗುತ್ತೆ. ಇನ್ನು ತಲೆನೋವು, ತಲೆಭಾರ, ಮೂಗು ಕಟ್ಟಿದೆ ಅನ್ನೋರು ತುಂಬೆ ಗಿಡದ ಕಡ್ಡಿಗಳನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಶಾಖ ತಗೊಳ್ತಾ ಇದ್ರೆ ಈ ಸಮಸ್ಯೆಗಳು ಕೂಡ ಬೇಗನೆ ಹೊರಟು ಹೋಗುತ್ತೆ. ಕಣ್ಣು ಮಂಜಾಗಿ ಕಾಣಿಸುವವರು ಅಥವಾ ಇತರೆ ಕಣ್ಣಿನ ಸಮಸ್ಯೆ ಇರೋರು ಅಕ್ಕಿನ ಮೊದಲನೇ ಸಾರಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು 2ನೇ ಸಾರಿ ತೊಳೆದ ನೀರಲ್ಲಿ ಸ್ವಲ್ಪ ನಿಂಬೆ ಗಿಡದ ರಸ ಬೆರೆಸಿ ನೀವು ಅದಕ್ಕೆ ತುಂಬೆ ಗಿಡದ ರಸವನ್ನು ಬೆರೆಸಿ ದಿನಕ್ಕೆ 4ರಿಂದ 5 ಚಮಚಗಳು ಕುಡಿತಾ ಬಂದರೆ ಕಣ್ಣಿನ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಹೊರಟು ಹೋಗುತ್ತೆ. ಇನ್ನು ಮೈಯಲ್ಲಿ ಎಲ್ಲಾದರೂ ಊತ ಬಂದಿದ್ರೆ ತುಂಬೆ ಸೊಪ್ಪನ್ನು ನೀರಲ್ಲಿ ಕುದಿಸಿ ಕಷಾಯ ಥರ ಮಾಡಿಕೊಂಡು ಅದನ್ನು ಊತ ಇರೋ ಜಾಗದಲ್ಲಿ ಹಚ್ಚುತ್ತಾ ಹೋದರೆ ಊತ ಕಡಿಮೆಯಾಗುತ್ತದೆ ಮತ್ತು ಆ ಸಮಸ್ಯೆ ಕೂಡ ಬರಲ್ಲ. ಇನ್ನು ಜೀರ್ಣಶಕ್ತಿ ಸಮಸ್ಯೆ ಇರೋರು 15 mlನಷ್ಟು ತುಂಬೆ ಗಿಡದ ರಸ ತಗೊಂಡು ಅದಕ್ಕೆ 2ರಿಂದ 4 ಗ್ರಾಂನಷ್ಟು ಸೈಂಧವ ಲವಣ ಬೆರೆಸಿ ದಿನದಲ್ಲಿ 2 ಸಲ ಕುಡಿತಾ ಬಂದರೆ ಜೀರ್ಣಶಕ್ತಿ ಸಮಸ್ಯೆ ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗಿಡದಿಂದ ಎಷ್ಟೊಂದು ಪ್ರಯೋಜನಗಳು ಸಿಗುತ್ತೆ ಅಂತ. ಈ ಗಿಡ ಬೆಳೆಸೋಕೆ ಹೆಚ್ಚಿನ ನಿಯಮಗಳೇನೂ ಇಲ್ಲ. ಹಾಗೆ ನಾನೀಗ ಹೇಳಿರುವಂಥ 2 ಪ್ರಯೋಗಗಳು ನೀವು ಮಾಡಿಕೊಳ್ಳೋಕೆ ಕೂಡ ಹೆಚ್ಚಿನ ನಿಯಮಗಳು ಪಾಲಿಸುವಂತಹ ಅಗತ್ಯ ಇಲ್ಲ. ಇದನ್ನು ಮಂಗಳವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಮಾತ್ರ ಮಾಡ್ಕೋಬೇಕು. ಅದರ ನಂತರ ಮುಟ್ಟಾದ ಸಮಯದಲ್ಲಿ ಹೊರತುಪಡಿಸಿ ಇನ್ನು ಯಾವಾಗ ಬೇಕಾದರೂ ಈ ಪ್ರಯೋಗವನ್ನು ನೀವು ಮಾಡ್ಕೋಬಹುದು. ಹಾಗೆ ಈ ಪ್ರಯೋಗ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆಯವರ ಕೈಯಲ್ಲಿ ಈ ಗಿಡವನ್ನು ತರಿಸೋಕೆ ಹೋಗಬೇಡಿ. ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೋಗಿ ಗಿಡನ ತರಬೇಕಾಗುತ್ತೆ. ಅಂದರೆ ನಿಮಗೆ ಗಿಡ ಸಿಗ್ತಿಲ್ಲ ಅಂದರೆ ಬೇರೆ ಯಾರಿಗೂ ಈ ಕೆಲಸನ ಅಥವಾ ಜವಾಬ್ದಾರಿನ ಒಪ್ಪಿಸಬಾರದು. ನಿಮ್ಮ ಮನೆಯಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವರು ಮಾತ್ರನೇ ಈ ಕೆಲಸವನ್ನು ಮಾಡಬೇಕು. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.